ಮಾಡುವಂತಹ ತುನಿ ಪಕ್ಷಿ. ಪಕ್ಷಿಗಳ ಗ್ರಾಮದಲ್ಲಿ ಬೆಳಗ್ಗಿನ 4 ಗಂಟೆ. ಇನ್ನು ಸೂರ್ಯ ಕೂಡ ಉದಯಿಸಲಿಲ್ಲ. ಊರೆಲ್ಲ ಗಾಢ ನಿದ್ರೆಯಲ್ಲಿದ್ರು. ಊರೆಲ್ಲ ಗಾಳಿ ಬೀಸ್ತಾ ಇರುವಾಗ ತುನಿ ಮನೆಯಲ್ಲಿ ಮಾತ್ರ ನಿದ್ರೆಯಿಂದ ಎದ್ದಿತ್ತು. ತುನಿ ಅಷ್ಟು ಬೆಳಿಗ್ಗೆ ಸ್ನಾನವನ್ನು ಮಾಡಿ ಹಣೆಯಲ್ಲಿ ದೊಡ್ಡ ಕುಂಕುಮವನ್ನಿಟ್ಕೊಂಡು ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ತುಂಬಾ ಭಯಭಕ್ತಿಯಿಂದ ಇತ್ತು. ತುನಿ ಪಕ್ಷಿ ಜೋರಾಗಿ ಶ್ಲೋಕವನ್ನು ಹೇಳುತ್ತಾ, ಓಂ ಪಕ್ಷಿ ದೇವಾಯ ನಮಃ, ಓಂ ಗಗನ ವಿನಾಯಕ ನಮಃ, ಸರ್ವಂ ಪಕ್ಷಿ ಜಯಂ ಜಗತ್. ತುನಿ ಪಕ್ಷಿಯ ಕಣ್ಣಿಗೆ ಗಾಢವಾಗಿ ನಿದ್ರೆ ಮಾಡ್ತಾ ಇರುವ ಬುಜ್ಜಿ ಕಣ್ಣಿಗೆ ಬಿದ್ಲು. ಬುಜ್ಜಿಗೆ ನಿದ್ರೆ ಅಂದ್ರೆ ತುಂಬಾ ಇಷ್ಟ. ಬೆಳಿಗ್ಗೆ ಎದ್ದೇಳು ಅಂದ್ರೆ ತುಂಬಾನೇ ಸೋಮಾರಿತನ. ತನ್ನ ತಾಯಿ ಕರಿತಾ ಇದ್ದಾಳೆ ಅಂತ ಕಂಬಳಿ ಹೊತ್ಕೊತ್ತು. ಬುಜ್ಜಿಯ ಬಳಿ ಹೋಗಿ ಬುಜ್ಜಿಯನ್ನು ತಟ್ಟಿ, ಬುಜ್ಜಿ ಎದ್ದೇಳಮ್ಮ, ಬ್ರಹ್ಮ ಮುಹೂರ್ತ ಬರ್ತಿದೆ. ಇವತ್ತು ಕಾರ್ತಿಕ ಸೋಮವಾರ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡು. ಬುಜ್ಜಿ ಕಣ್ಣನ್ನು ತೆರೆಯದೇನೆ ಕನವರಿಸುತ್ತಾ, ಅಮ್ಮ ಪ್ಲೀಸ್ ಅಮ್ಮ, ಇನ್ನು ಕೋಳಿ ಕೂಗ್ಲೇ ಇಲ್ಲ, ಸೂರ್ಯ ಕೂಡ ಮುಖ ತೊಳೆದಿಲ್ಲ. ಅವಾಗ್ಲೇ ನಾನು ಎದ್ದು ಏನಮ್ಮ ಮಾಡೋದು? ಇನ್ನು 1 ಗಂಟೆ ಆಗಿ ಮಲ್ಕೋತೀನಿ. ನನಗೆ ಕನ್ಸಲ್ಲಿ ಒಳ್ಳೆ ಬಿರಿಯಾನಿ ಕಾಣಿಸ್ತಾ ಇದೆ, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಚಿಚ್ಚಿ, ಒಳ್ಳೆ ದಿನ ಅದು. ನೀನು ಬಿರಿಯಾನಿ ಬಗ್ಗೆ ಮಾತಾಡ್ತಿದ್ಯಾ? ಅದನ್ನೆಲ್ಲ ಬಿಟ್ಬಿಡು. ಸೋಮಾರಿತನ ಮನುಷ್ಯನನ್ನು, ಸಾರಿ ಪಕ್ಷಿಗಳನ್ನು ಕೂಡ ಹಾಳು ಮಾಡುತ್ತೆ. ಭಕ್ತಿ ಇದ್ರೇನೆ ಶಕ್ತಿ ಬರೋದು. ನಾನು ಬೆಲ್ಲ ಹಾಕಿ ಪೊಂಗಲ್ ಮಾಡ್ತಿದ್ದೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಬಂದ್ರೇನೆ ಕೊಡೋದು. ಬುಜ್ಜಿಗೆ ಪೊಂಗಲ್ ಅಂದಾಗ ಮೆಲ್ಲೆ ಕಣ್ತೆರೆದು, ಏನು ಪೊಂಗಲ? ಸರಿ ಎದ್ದೇಳ್ತೀನಿ. ಆದ್ರೆ ಚಳಿಗೆ ಸ್ನಾನ ಮಾಡೋದು ಅಂದ್ರೆ ನಾನು ಐಸ್ ಆಗ್ಬಿಡ್ತೀನಿ. ಬೇಕಂದ್ರೆ ಕೈಕಾಲ್ ಮುಖ ತೊಳ್ಕೊಂಡ್ಬರ್ತೀನಿ. ಆಗ್ಬೋದಲ್ವಮ್ಮ? ಅದಾಗದೇ ಇಲ್ಲ. ನೀರಲ್ಲಿ ಮುಳುಗಿ ಸ್ನಾನ ಮಾಡ್ಬೇಕು. ಬಾ, ನದಿಗೆ ಹೋಗೋಣ. ಊರಿನಲ್ಲಿರುವ ನದಿಯ ಕೆರೆಯ ಬಳಿ ಆವಾಗ್ಲೇ ಕುಹುಬಾತು ಬಂತು. ಕುಹುಬಾತು ನೀರಿನಲ್ಲಿ ಈಜ್ತಾ ಇರುವಾಗ ಅಲ್ಲಿ ತುನಿ ಮತ್ತು ಬುಜ್ಜಿ ಬಂದ್ರು. ಕ್ವಾಕ್ ಕ್ವಾಕ್ ಕ್ವಾಕ್. ಸುಬೋಧೆ ತುನಿ, ಏನು ಬುಜ್ಜಿನ ಕೂಡ ಇಷ್ಟು ಬೆಳಿಗ್ಗೆ ಕರ್ಕೊಂಡ್ ಏನಿಲ್ಲ ಕುಹು, ಇವತ್ತು ವನಭೋಜನ ಪೂಜೆ ಇದೆ ಅಲ್ವಾ, ನೈವೇದ್ಯ ಎಲ್ಲ ಮಾಡ್ಬೇಕು, ಪವಿತ್ರವಾದ ಸ್ನಾನ ಮಾಡ್ಬೇಕಲ್ವಾ, ಅದಕ್ಕೆ ಬುಜ್ಜಿನ ಕರ್ಕೊಂಬಂದೆ. ಬುಜ್ಜಿ ನೀರೊಳಗೆ ಇಳಿಯದೇ ಇಲ್ಲ ಅಂತಾಳೆ. ಬುಜ್ಜಿ ನೀರಿನಲ್ಲೇ ಕಾಲನ್ನು ಇಟ್ಟು ಮತ್ತೆ ಕಾಲನ್ನು ಹಿಂದೆ ಎಳೆಯುತ್ತಾ, ಅಮ್ಮ ಕುಹು ಆಂಟಿ, ನಾನು ಈ ತಂಪಾಗಿರುವ ನೀರಿಗೆ ಇಳಿದ್ರೆ ಆಮೇಲೆ ನಾನು ಐಸ್ ಕ್ರೀಮ್ ಆಗ್ಬಿಡ್ತೀನಿ ಗೊತ್ತಾ? ಬುಜ್ಜಿ ಭಯಪಡ್ಬೇಡ, ಒಮ್ಮೆ ಸ್ನಾನ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ನನ್ನ ನೋಡ್ದ ನಾನು ಹೇಗಿದ್ದೀನಿ ಅಂತ. ಅವಾಗ್ಲೇ ಅಲ್ಲಿಗೆ ಚೋಟು ಗಿಳಿ, ಲೂಸಿ ಪಾರಿವಾಳ ಅವರು ಕೂಡ ಪೂಜೆಗೋಸ್ಕರ ಬಂದಿದ್ರು. ಹಾಯ್ ತುನಿ, ನಿನ್ನ ಭಕ್ತಿ ನೋಡಿದ್ರೆ ಸಂತೋಷ ಆಗ್ತಿದೆ. ಇವತ್ತು ಏನ್ ಪ್ರಸಾದ ಮಾಡ್ತಾ ಇದೀಯಾ? ಬೆಲ್ಲದ ಪೊಂಗಲು ವಡೆ ಮಾಡ್ತಾ ಇದ್ದೀನಿ. ಪೂಜೆ ಆದ್ಮೇಲೆ ಎಲ್ಲರಿಗೂ ಕೊಟ್ಟು ಕಳಿಸ್ತೀನಿ. ಇವರೆಲ್ಲರೂ ಹೀಗೆ ಮಾತಾಡುವುದು ಮರದ ಮೇಲೆ ಕೂತಿದ್ದ ಚಿಚ್ಚು ಚಿನ್ನುಗೂ ಕೇಳಿತ್ತು. ಚಿಚ್ಚು ಚಿನ್ನು ಇಬ್ರಿಗೂ ಭಕ್ತಿಗಿಂತ ಹಸಿವು ತುಂಬಾನೇ ಜಾಸ್ತಿ. ಪೊಂಗಲ್ ಹೆಸರು ಕೇಳಿದ ತಕ್ಷಣ ಚಿಚ್ಚು ಚಿನ್ನು ಜೊತೆ ಚಿನ್ನುವಿನ ಕಿವಿಯಲ್ಲಿ ಗುಸುಗುಸು ಅಂತ, ಲೇ ಚಿನ್ನು, ಕೇಳ್ದ ಕಣೋ, ಬೆಲ್ಲದ ಪೊಂಗಲ್ ಅಂತೆ, ವಡೆ ಅಂತೆ. ಆ ತುನಿಯ ಕೈ ರುಚಿ ಚೆನ್ನಾಗಿರುತ್ತೆ. ಆದ್ರೆ ನಾವು ಡೈರೆಕ್ಟ್ ಆಗಿ ಕೇಳ್ಬಾರ್ದಲ್ವಾ, ಅದಕ್ಕೆ ಒಂದು ಪ್ಲಾನ್ ಮಾಡ್ತೀನಿ. ಏನಮ್ಮ ಮಾಡ್ತೀಯಾ? ಅದಕ್ಕೆ ಅಂತ ಕಳ್ಳತನ ಮಾಡ್ತೀಯಾ? ಚಿಚಿ, ಕಳ್ಳತನ ಎಲ್ಲ ಮಾಡ್ಬಾರ್ದು ಕಣೋ, ಅದು ದೇವರ ಪ್ರಸಾದ. ಅದಕ್ಕೇನೆ ನಾವು ಕೂಡ ಪೂಜೆ ಮಾಡಿದ ಹಾಗೆ ಆಕ್ಟ್ ಮಾಡ್ಕೊಂಡು ತುನಿಯ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ಆಗ ಅವಳೇ ನಮ್ನ ಕರಿತಾಳೆ. ಸರಿ ಬಾ, ಹೋಗಿ ವಿಭೂದಿ ಹಚ್ಕೊಂಡ್ ಬರೋಣ. ಮನೆಯ ಮುಂದೆ ದೊಡ್ಡ ರಂಗೋಲಿಯನ್ನು ಹಾಕಿತ್ತು ತುನಿ. ಹಾಗೇನೆ ದೇವರಿಗೆ ಪೂಜೆ ಮಾಡುತ್ತಾ ದೀಪವು ಉರಿತಾ ಇತ್ತು. ತುನಿ ಅಡಿಗೆ ಮನೆಯಲ್ಲಿ ಪ್ರಸಾದ ಮಾಡ್ತಾ ಇದ್ಲು. ಆ ಸುವಾಸನೆ ಊರೆಲ್ಲ ಹಬ್ಬಿತು. ಬುಜ್ಜಿ ಬಲವಂತವಾಗಿ ಸ್ನಾನ ಮಾಡಿ ಬಂದು ಚಳಿಯಲ್ಲಿ ನಡುಗುತ್ತಾ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಅಮ್ಮ ಹಸಿವಾಗ್ತಿದೆ, ಇನ್ನು ಎಷ್ಟೊತ್ತಮ್ಮ, ಬೇಗ ಊಟ ಕೊಡಿ. ಬುಜ್ಜಿ, ಇರು ಬುಜ್ಜಿ, ಇನ್ನು ಸ್ವಲ್ಪ ಹೊತ್ತು. ಮೊದ್ಲು ಹೋಗಿ ದೇವರಿಗೆ ಕೈ ಮುಕ್ಕೊಂಡ್ ಬಾ. ಅಷ್ಟು ಬೇಗ ನೈವೇದ್ಯ ಮಾಡದೆ ಕೊಡಕ್ಕಾಗಲ್ಲ. ಬುಜ್ಜಿ ಕಣ್ಣು ಮುಚ್ಕೊಂಡು, ದೇವರೇ, ನಮ್ಮ ಅಮ್ಮನ್ ಪೂಜೆ ಬೇಗ ಆಗುವ ರೀತಿ ಮಾಡಿ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಆವಾಗ್ಲೇ ಆ ಸ್ಥಳಕ್ಕೆ ಚಿಚ್ಚು ಚಿನ್ನು ಬಂದ್ರು. ಚಿಚ್ಚುಕ್ಕಾಗೆ ಕಾವು ಕಾವು ಅಂತ ಕಣ್ಣು ಮುಚ್ಕೊಂಡು ದೇವರ ನಾಮವನ್ನು ಸ್ಫಟಿಸುತ್ತಾ ನಾಟಕವಾಡುತ್ತಾ, ಹರಿಹೋಂ ಹರಿಹೋಂ. ತುನಿ ಮಾತಾ, ಪೂಜೆ ತುಂಬಾ ವೈಭೋಗದಿಂದ ನಡೆಯುವ ಹಾಗಿದೆ. ತುನಿ ಪಕ್ಷಿ ಅಡಿಗೆ ಮನೆಯಿಂದ ಹೊರಗಡೆ ಬಂದು, ಹರೇ ಚಿಚ್ಚು, ನೀನೇನು ಇಷ್ಟು ಬೆಳಿಗ್ಗೆ ಬಂದಿದೀಯಾ? ನೀನು ಕೂಡ ಪೂಜೆ ಮಾಡ್ಕೊಂಡ್ ಬಂದಿರುವ ಹಾಗಿದೆ. ಅಯ್ಯೋ, ಏನ್ ಮಾಡೋದು ತುನಿ, ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ದೇವ್ರು ಬಂದ್ರು. ಚಿಚ್ಚು, ನೀನು ಕೂಡ ಹೀಗೆ ಇರ್ಬೇಡ, ತುನಿ ಜೊತೆ ಸೇರ್ಕೊಂಡು ಪೂಜೆ ಮಾಡು ಅಂತ ಹೇಳಿದ್ರು. ಅದಕ್ಕೇನೆ ಬಂದೆ ನಾನು ಕೂಡ. ಹೌದು ಆಂಟಿ, ನಾವು ಕೂಡ ನಿಮ್ ಜೊತೆ ಸೇರಿ ಭಜನೆ ಮಾಡೋಣ ಅಂತ ಬಂದಿದೀವಿ. ಬನ್ನಿ ಆಂಟಿ, ಪೂಜೆ ಮಾಡೋಣ. ತುನಿ ಪಕ್ಷಿ ಸಂತೋಷ ಪಡುತ್ತಾ, ಒಳ್ಳೆ ವಿಷಯ ಚಿಚ್ಚು,
ಬಾ, ನೀನು ಕೂಡ ನನ್ ಜೊತೆ ಕೂತ್ಕೊಂಡು ಪೂಜೆ ಮಾಡು, ನನಗೂ ಕೂಡ ತುಂಬಾ ಸಂತೋಷ. ಬುಜ್ಜಿ ನೋಡ್ದ, ಚಿಚ್ಚು ಆಂಟಿನ ನೋಡಿ ನೀನು ಕಲ್ತ್ಕೋಬೇಕು ನೋಡು. ಬುಜ್ಜಿ ಪಕ್ಷಿ ಚಿಚ್ಚುವ ಕಡೆ ಅನುಮಾನದಿಂದ ನೋಡುತ್ತಾ, ಇದೆಲ್ಲ ಭಕ್ತಿ ಇಲ್ಲಮ್ಮ, ಅವರ ನೋಟ ಎಲ್ಲ ಅಡಿಗೆ ಮೇಲೇನೆ ಇದೆ, ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಏ ಬುಜ್ಜಿ, ನೀನು ಚಿಕ್ಕ ಹುಡುಗಿ, ನಿನ್ಗೇನ್ ಗೊತ್ತಾಗಲ್ಲ, ನೀನು ಕಣ್ಮುಚ್ಕೋ. ಪೂಜೆ ಆರಂಭವಾಯಿತು. ಮಗಿ, ಚೋಟು, ಕುಹು, ಲೂಸಿ ಎಲ್ಲರೂ ಪೂಜೆ ಮುಂದೆ ಕೂತಿದ್ರು. ಬನ್ನು, ಚಿನ್ನು ಕೂಡ ಮುಂದಿನ ಲೈನ್ನಲ್ಲಿ ಕೂತಿದ್ರು. ತುನಿ ಪ್ರಸಾದವನ್ನು ದೇವರ ಮುಂದೆ ಇಟ್ಟಿತ್ತು. ಬಿಸಿ ಬಿಸಿ ಪೊಂಗಲ್ ಹಾಗೆ ವಡೆ ವಾಸನೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕಣ್ಮುಚ್ಕೊಳ್ಳಿ, ನಾನ್ ದೇವರಿಗೆ ಪೂಜೆ ಮಾಡ್ತೀನಿ. ಕಣ್ ತೆರೆದು ನೋಡಿದ್ರೆ ಆಮೇಲೆ ದೇವರಿಗೆ ತುಂಬಾನೇ ಕೋಪ ಬರುತ್ತೆ. ಎಲ್ಲರೂ ಭಯದಿಂದ ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಂಡ್ರು. ಬುಜ್ಜಿ ಕೂಡ ನಿದ್ರೆ ಮತ್ತಿನಿಂದ ಇದ್ದ ಕಾರಣ ಕಣ್ಮುಚ್ಕೋತು. ಆದ್ರೆ ಆ ಸುವಾಸನೆಗೆ ಬುಜ್ಜಿಗೆ ನಿದ್ರೆ ಬರ್ಲಿಲ್ಲ. ಓಂ ಪ್ರಾಣಾಯನ ಸ್ವಾಹ, ಆಪಾಯನ ಸ್ವಾಹ ಎಲ್ಲರೂ ಮಂತ್ರವನ್ನು ಹೇಳ್ತಾ ಇದ್ರು. ಇದೇ ಸರಿಯಾದ ಸಮಯ ಅಂತ ಚಿಚ್ಚುಕಾಗೆ ನಿಧಾನವಾಗಿ ಕಣ್ತೆರೆಯಿತು. ಎಲ್ಲರೂ ಕಣ್ಣು ಮುಚ್ಚಿರುವುದನ್ನು ಗಮನಿಸಿ ಚಿಚ್ಚು ಗುಸುಗುಸು ಅಂತ ಚಿನ್ನು ಜೊತೆ, ಇದೇ ಸರಿಯಾದ ಸಮಯ, ಆ ವಡೆನ ಮೆಲ್ಲೆ ತಗೊಳ್ಳೋಣ. ಚಿಚ್ಚು, ಚಿನ್ನು ನಿಧಾನವಾಗಿ ಎಲ್ಲರೂ ಕಣ್ಮುಚ್ಕೊಂಡಿದ್ದಾರೆ. ಒಂದು ವಡೆಯನ್ನು ತೆಗೆದುಕೊಳ್ಳೋಣ ಅಂತ ನಿಧಾನವಾಗಿ ಪಾತ್ರೆ ಬಳಿ ಹೋಗಿ ಒಂದು ವಡೆಯನ್ನು ತೆಗೆದುಕೊಂಡಿತು. ಸರಿಯಾದ ಅದೇ ಸಮಯಕ್ಕೆ ಬುಜ್ಜಿ ಕಣ್ತೆರೆದು ನೋಡಿ ಚಿಚ್ಚು ವಡೆಯನ್ನು ತೆಗೆಯುವುದನ್ನು ನೋಡಿ ಬುಜ್ಜಿ ಜೋರಾಗಿ ಕಿರ್ಚಿತು. ಕಳ್ಳ, ಅಮ್ಮ, ಚಿಚ್ಚು ಆಂಟಿ ದೇವರ ವಡೆನ ಕದಿತಾ ಇದ್ದಾರೆ. ಆ ಶಬ್ದ ಕೇಳಿ ಎಲ್ಲರೂ ಕಣ್ಣು ತೆರೆದು ನೋಡಿದ್ರೆ ಚಿಚ್ಚು ಬಾಯಲ್ಲಿ ಒಂದು ವಡೆ ಇತ್ತು. ಚಿಚ್ಚುಕಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತು. ತುನಿ ಪಕ್ಷಿ ಶಾಕ್ ಆಗಿ, ಚಿಚ್ಚು ಏನಿದು, ಪೂಜೆ ಆಗುವಾಗ ನೈವೇದ್ಯ ಮಾಡ್ಲಿಕ್ಕೆ ಮುಂಚೆನೆ ಎಂಜಲ್ ಮಾಡ್ತಾ ಇದೀಯಾ, ತಪ್ಪಲ್ವಾ? ಚಿಚ್ಚುಕಾಗೆ ಏನೂ ಆಗದ ಹಾಗೆ, ಹಾಗೆಲ್ಲ ಏನಿಲ್ಲ ತುನಿ, ದೇವರಿಗೆ ಇಡ್ಲಿಕ್ಕೆ ಮುಂಚೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತೆಗೆದು ನೋಡ್ದೆ, ಉಪ್ಪೆಲ್ಲ ಸರಿಯಾಗಿದೆ, ರುಚಿ ಚೆನ್ನಾಗಿದೆ. ಮಗಿ ಗರುಡ ಗಂಭೀರವಾಗಿ, ಸಾಕು ನಿಲ್ಸು, ದೇವರಿಗೆ ಪೂಜೆ ಮಾಡುವಾಗ ಸುಳ್ಳು ಹೇಳ್ತಾ ಇದೀಯಾ, ನೀನು ಬದ್ಲಾದೆ ಅಂತ ನಾವು ಆಲೋಚನೆ ಮಾಡ್ದೋ, ಆದ್ರೆ ನೀನು ಬದ್ಲಾಗ್ಲಿಲ್ಲ. ಚಿಚ್ಚು, ಚಿಚ್ಚಿ, ತಿನ್ನೋದಕ್ಕೋಸ್ಕರ ನೀನು ಈ ರೀತಿ ಸುಳ್ಳು ಹೇಳ್ತೀಯ, ಚಿನ್ನುಗೆ ಕೂಡ ಇದೇ ಪಾಠನ ಕಲಿಸ್ತೀಯಾ? ಚಿನ್ನುಕಾಗಿ ಹೆದರ್ಕೊಂಡು, ನನಗೆ ಏನ್ ಗೊತ್ತಿಲ್ಲ, ಅಮ್ಮನೇ ತೆಗಿ ಕೇಳಿದ್ದು. ಸಾರಿ ಫ್ರೆಂಡ್ಸ್, ಆ ವಾಸನೆ ನನ್ನಿಂದ ತಡ್ಕೊಳಕ್ಕಾಗಿಲ್ಲ, ಆ ವಾಸನೆಯಿಂದ ಹಸಿವು ಜಾಸ್ತಿ ಆಯಿತು, ಅದಕ್ಕೇನೆ ನಾನ್ ತೆಗ್ದಿದ್ದು. ಹಸಿವಾದ್ರೆ ಕೇಳ್ಬೇಕು ಚಿಚ್ಚು, ಈ ರೀತಿ ಕಳ್ಳತನ ಮಾಡಬಾರ್ದು. ಇವರ ಮುಂದೆ ದೇವರ ಹೆಸರೇಳಿ ಈ ರೀತಿ ಮಾಡೋದು ತಪ್ಪು ತಾನೆ. ಸರಿ, ಆಗಿದ್ದೇನೋ ಆಗೋಯ್ತು, ಇನ್ ಮುಂದೆ ಈ ರೀತಿ ತಪ್ಪನ್ನು ಮಾಡ್ಬೇಡ. ಪೂಜೆಯನ್ನು ಮುಗಿಯಿತು. ತುನಿ ಎಲ್ಲರಿಗೂ ಪ್ರಸಾದವನ್ನು ಕೊಡ್ಬೇಕು ಅನ್ಕೊಂಡಿದ್ಲು. ಆದ್ರೆ ಒಂದ್ ಸಮಸ್ಯೆ ಉಂಟಾಯಿತು. ಚಿಚ್ಚು ಮಾಡಿದ ಕೆಲಸದಿಂದಾಗಿ ಪ್ರಸಾದದ ಪಕ್ಕದಲ್ಲಿರುವ ದೀಪ ಕೆಳಗೆ ಬೀಳುವ ಪರಿಸ್ಥಿತಿಯಲ್ಲಿತ್ತು. ಅಲ್ಲಿರುವ ಪೂಜೆ ವಸ್ತುಗಳ ಮೇಲೆ ಆ ಮನೆಗೇನೆ ಬೆಂಕಿ ಹಿಡಿಯುವ ಪರಿಸ್ಥಿತಿ ಅದು. ಎಲ್ಲರೂ ಪ್ರಸಾದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿದ್ರು. ಯಾರೂ ಕೂಡ ದೀಪವನ್ನು ಗಮನಿಸಲಿಲ್ಲ. ಆ ದೀಪ ಬೀಳುವ ಸಂದರ್ಭದಲ್ಲಿ ತುನಿ ಅದರ ಉದಾಸೀನವನ್ನು ಬಿಟ್ಟು ದೀಪವನ್ನು ಗಮನಿಸುತ್ತಾ, ನಿಲ್ಲಮ್ಮ. ಬುಜ್ಜಿ ವೇಗವಾಗಿ ಹಾರಿ ಹೋಗಿ ಕೆಳಗೆ ಬೀಳ್ತಾ ಇರುವ ಬೆಳಕನ್ನು ತನ್ನ ಕೈಯಲ್ಲಿ ಹಿಡಿದ್ಬಿಟ್ಲು. ದೀಪದ ಬಿಸಿಗೆ ಅವಳ ಕೈ ಸ್ವಲ್ಪ ಸುಟ್ಟೋಯ್ತು. ಆದ್ರೂ ಬೆಳಕು ಕೆಳಗೆ ಬೀಳದ ಹಾಗೆ ಸರಿಯಾಗಿ ಇಟ್ಲು. ನೋಡಿ, ದೀಪ ಬಿದ್ದೋಗ್ತಾ ಇದೆ, ನೀವು ನೋಡ್ಲೇ ಇಲ್ಲ. ಎಲ್ಲರೂ ಆಶ್ಚರ್ಯಪಟ್ರು. ಯಾವಾಗ್ಲೂ ಸೋಂಬೇರಿಯಾಗಿರುವ ಬುಜ್ಜಿ ಆ ದಿನ ಇಷ್ಟೊಂದು ಎಚ್ಚರಿಕೆಯಿಂದ ಇದ್ಲು ಅಂತ ತುನಿ ಸಂತೋಷಪಟ್ಟು ಬುಜ್ಜಿಯನ್ನು ಹತ್ತಿರಕ್ಕೆ ಕರೆದು, ನನ್ನ ಬಂಗಾರ ಮಗಳು, ಎಷ್ಟು ಒಳ್ಳೆ ಕೆಲಸ ಮಾಡಿದೀಯಾ, ಮನೆ ಬೆಂಕಿ ಹಿಡಿತಾ ಇತ್ತು, ನಿನಗೇನಾದ್ರೂ ಆಯ್ತಮ್ಮ? ಸ್ವಲ್ಪ ಬಿಸಿಯಾಗಿತ್ತು, ಪರವಾಗಿಲ್ಲಮ್ಮ. ನೀನು ದೇವರನ್ನು ನಂಬಿದ್ದೆ, ಅದೇ ದೇವರ ರೂಪದಲ್ಲಿ ನಿನ್ ಮಗಳು ಬಂದು ನಿನ್ನ ಕಾಪಾಡಿದಾಳೆ. ನಿನ್ನ ಮಗಳಿಗೆ ಸೋಮಾರಿತನವಿಲ್ಲದೆ ಸಮಯ ಸ್ಫೂರ್ತಿ ಇದೆ. ಬನ್ನುಗಿಳಿ ಬುಜ್ಜಿ ಹತ್ರ ಬಂದು, ಜಿ ನೀನು ಗ್ರೇಟ್ ಬುಜ್ಜಿ, ನಿನ್ನ ನೋಡಿದ್ರೆ ನನಗೂ ಕೂಡ ಸೋಮಾರಿತನ ನನ್ನ ಬಿಟ್ಟು ಹೋಗುವ ರೀತಿ ಅನ್ಸುತ್ತೆ. ಚಿಚ್ಚುಕಾಗೆ ನಾಚಿಕೆ ಪಡುತ್ತಾ, ನಿಜಾನೇ, ನಾನು ಪ್ರಸಾದಕ್ಕೋಸ್ಕರ ಒದ್ದಾಡ್ತಾ ಇದ್ದೆ, ಆದ್ರೆ ಬುಜ್ಜಿ ಆಗುವ ಅಪಾಯವನ್ನು ತಡೀತು. ಸರಿ ಸರಿ, ಎಲ್ಲರೂ ಕೂತ್ಕೊಳ್ಳಿ, ಇವತ್ತು ಬುಜ್ಜಿಯಿಂದನೇ ನಾವು ಈ ಪ್ರಸಾದನ ತಿನ್ನಲು ಸಾಧ್ಯವಾಗಿದ್ದು. ಚಿಚ್ಚು ನೀನು ಕೂಡ ಕೂತ್ಕೋ, ಆದ್ರೆ ಯಾವತ್ತೂ ಈ ರೀತಿ ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ. ಎಲ್ಲರೂ ಸಂತೋಷವಾಗಿ ಕೂತ್ಕೊಂಡು ಪೊಂಗಲ್ ವಡೆಯನ್ನು ತಿಂತಾ ಇದ್ರು. ಆದ್ರೆ ಬುಜ್ಜಿಗೆ ಮಾತ್ರ ತುನಿನೇ ತಿನ್ಸ್ತಾ ಇದ್ಲು. ಬುಜ್ಜಿ ತಿನ್ನುತ್ತಾ, ಅಮ್ಮ, ಪೂಜೆ ಇದ್ರೆ ಇಷ್ಟು ರುಚಿಕರವಾದ ಭೋಜನ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮುಂದೆ ನಾನು ಕೂಡ ನಿನ್ ಜೊತೆ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಗೆ ಸಿದ್ಧ ಮಾಡ್ತೀನಿ. ಬುಜ್ಜಿ, ಅದು ಹಸಿವಿನ ಭಕ್ತಿಯಾಗುತ್ತೆ, ನಿಜವಾದ ಭಕ್ತಿಯಾಗಲ್ಲ. ಏನೋ ಒಂದು, ನೀನು ಬೆಳಿಗ್ಗೆ ಬೇಗ ಎದ್ರೆ ಸಾಕು. ನಾನ್ ಕೂಡ ಬರ್ತೀನಿ ಆಂಟಿ, ನನಗೆ ಕೂಡ ಕೊಡ್ತೀರಾ? ತುನಿ ಪಕ್ಷಿ ನಗುತ್ತಾ, ಖಂಡಿತ, ಆದ್ರೆ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಹಾಗಾದ್ರೆ ಆಲೋಚನೆ ಮಾಡ್ಲೇಬೇಕಾಗಿದೆ.
ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ತುನಿಯ ಪೂಜೆ ಪ್ರಾಪ್ತವಾಯಿತು. ಬುಜ್ಜಿಗೆ ಸೋಮಾರಿತನ ಹೋಯಿತು, ಚಿಚ್ಚುಗೆ ಅದರ ಕೆಟ್ಟ ಬುದ್ಧಿ ಹೋಯಿತು. ಪಕ್ಷಿಗಳ ಗ್ರಾಮದಲ್ಲಿ ಭಕ್ತಿಯ ಜೊತೆ ನಗು ಕೂಡ ಬಂತು. ನಿಜವಾದ ಭಕ್ತಿ ಅಂದ್ರೆ ಕೇವಲ ಮಂತ್ರವನ್ನು ಹೇಳುವುದು ಮಾತ್ರವಲ್ಲ, ನಮ್ಮ ಕರ್ತವ್ಯವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುವುದು. ಸೋಮಾರಿತನವನ್ನು ಬಿಟ್ರೆ ಮಾತ್ರ ಅದೃಷ್ಟ ಬರುವುದು. ಈ ಕಥೆಯಲ್ಲಿರುವ ನೀತಿ ಏನಂದ್ರೆ, ಸೋಮಾರಿತನ ನಮಗೆ ಶತ್ರು, ನಮ್ಮ ಒಳ್ಳೆಯ ಗುಣನೇ ನಮಗೆ ರಕ್ಷಣೆ. ದೇವರ ಹೆಸರಲ್ಲಿ ಮೋಸ ಮಾಡುವುದು, ಕಳ್ಳತನ ಮಾಡುವುದು ಯಾವಾಗ್ಲೂ ಒಳ್ಳೇದಲ್ಲ. ಅದು ಪಕ್ಷಿಗಳ ಊರು. ಯುಗಾದಿ ಹಬ್ಬದ ದಿನ. ತುನಿಗು ಬಚ್ಚಿ ಅವಳ ಮನೆ ಅಂಗಳನ್ನ ಗುಡಿಸಿ ರಂಗೋಲಿ ಹಾಕಿದ್ಲು. ಹಾಗೇನೆ ಹೂಗಳಿಂದ ಮನೆನ ಅಲಂಕಾರ ಮಾಡಿದ್ಲು. ಈ ದಿನ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳನ್ನ ಕರೆದು ಅವ್ರಿಗೆ ಯುಗಾದಿ ಪಚಡಿ ಕೊಡ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ಟೊನಿಗು ಬಚ್ಚಿ ಅವಳ ಮನೆ ಹೊರಗಡೆ ಬಾಳೆ ಎಲೆ ಹಾಕಿ, ಎಲ್ರೂ ಬನ್ನಿ, ಇವತ್ತು ನನ್ನ ಮನೇಲಿ ಯುಗಾದಿ ಹಬ್ಬಕ್ಕೆ ನಿಮ್ಮೆಲ್ರಿಗೂ ನಾನು ಪಚಡಿ ಮಾಡಿ ಕೊಡ್ತೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬುಜ್ಜಿ, ಎಲ್ರೂ ಮನೆಗ್ ಬರ್ತಾರೆ, ಅವ್ರು ಕೂತ್ಕೊಳ್ಳಕ್ಕೆ ಅವ್ರಿಗೆ ಇಲ್ಲೊಂದು ಚಾಪೆ ಹಾಕೋ. ಆವಾಗ ಬುಜ್ಜಿ ಕೂಡ ತುಂಬಾನು ಸಂತೋಷದಿಂದ, ಸರಿಯಮ್ಮ, ನಾನು ಎಲ್ಲ ಕೆಲ್ಸನೂ ಮಾಡಿ ಮುಗಿಸ್ಬಿಡ್ತೀನಿ ಅಮ್ಮ. ಇವತ್ತು ಪಚಡಿ ನಾನ್ ಮಾಡ್ತೀನಿ, ಎಲ್ಲ ತಗೊಂಡ್ಬಂದು ಇಟ್ಟಿದ್ದೀನಮ್ಮ. ಆ ಬೇವಿನ ಹೂವು ಸ್ವಲ್ಪ ಕಹಿನೇ, ಆದ್ರೆ ಅದ್ ಹಾಕಿದ್ರೇನೆ ಅಲ್ವಾ ಪಚಡಿ ಕೂಡ ಚೆನ್ನಾಗಿರೋದು. ಆವಾಗ್ಲೇ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ಚೋಟುಗಿಳಿ ಹಾಗೂ ಬನ್ನುಗಿಳಿ, ಕುಹು ಹಾಗೂ ಲೂಸಿ ಪಾರಿವಾಳ ಎಲ್ರೂ ಕೂಡ ಟುನಿಗು ಬಚ್ಚಿಯ ಮನೆಗೆ ಬಂದ್ರು. ಅವರೆಲ್ಲರೂ ಯುಗಾದಿ ಹಬ್ಬ ಅನ್ನೋದ್ರಿಂದ ಹೊಸ ಬಟ್ಟೆ ಹಾಕೊಂಡು ಪಳಪಳ ಅಂತ ಟುನಿಯ ಮನೆಗೆ ಬಂದಿದ್ರು. ಟುನಿ, ಇವತ್ತು ಯುಗಾದಿ ಹಬ್ಬಕ್ಕೆ ನಾನು ಪಚಡಿ ತಿನ್ನೋದಕ್ಕೋಸ್ಕರ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಗೊತ್ತಾ? ಯಾಕಂದ್ರೆ ನಮ್ಮೂರಲ್ಲೇ ನೀನ್ ಮಾಡೋ ಪಚಡಿ ಅಂದ್ರೆ ನನಗೆ ಪಂಚಪ್ರಾಣ. ಇವತ್ತು ನನಗೆ ಸ್ವಲ್ಪ ಜಾಸ್ತಿ ಪಚಡಿ ಕೊಡ್ಬೇಕು, ಸರಿನಾ? ಟುನಿ, ನಾನು ಬೆಳಿಗ್ಗೆನೆ ಬನ್ನೋನ ತೋಟಕ್ಕೆ ಕಲ್ಸಿ, ಇಲ್ಲಿ ನೋಡು ಎಷ್ಟು ಮಾವಿನಕಾಯಿಗಳನ್ನ ತಗೊಂಡ್ ಬರೋ ಕೇಳ್ತೀನಿ ಅಂತ. ಈ ಮಾವಿನಕಾಯಿಗಳನ್ನ ಹಾಕು, ಪಚಡಿ ತುಂಬಾನೇ ಚೆನ್ನಾಗಿರುತ್ತೆ. ಆವಾಗ ಬನ್ನು ತಲೆ ಒರ್ಸ್ಕೊಂಡು, ಆಂಟಿ, ಬೆಳಿಗ್ಗೆನೆ ನಾನು ತೋಟಕ್ಕೆ ಹೋಗಿದ್ದೆ. ಆವಾಗ ಕಾಯಿ ಕೊಯ್ಯುವಾಗ ಒಂದು ಕಾಯಿ ನನ್ನ ತಲೆ ಮೇಲೆ ಬಿದ್ದು, ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಅದಕ್ಕೆ ನನಗೆ ಪಚಡಿಯಲ್ಲಿ ಸ್ವಲ್ಪ ಮಾವಿನಕಾಯಿ ಜಾಸ್ತಿ ಇರಬೇಕು. ಆವಾಗ ಲೂಸಿ, ಟುನಿ, ನಾನು ಪಚಡಿಗೋಸ್ಕರ ಇಲ್ಲಿ ನೋಡು ಬೆಲ್ಲ ತಗೊಂಡು ಬಂದಿದ್ದೀನಿ. ಈ ಬೆಲ್ಲ ಕೂಡ ನಂತರನೇ ತುಂಬಾ ಸ್ವೀಟ್ ಆಗಿರುತ್ತೆ. ಆದ್ರೆ ಆ ಪಚಡಿಯಲ್ಲಿ ಬೇವಿನ ಹೂ ಹಾಕ್ಬೇಡ, ಅದು ತುಂಬಾ ಕಹಿ ಕಹಿ ಆಗುತ್ತೆ. ಆವಾಗ ಕುಹು, ಹುಚ್ಚಿ, ಬೇವಿನ ಹೂವು ಹಾಕಿಲ್ಲ ಅಂದ್ರೆ ಆ ಬೆಲ್ಲದ ರುಚಿ ಏನು ಗೊತ್ತಾಗೋದಿಲ್ಲ. ಬೇವಿನ ಹೂವು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ರಕ್ತನ ಶುದ್ಧಿ ಮಾಡುತ್ತೆ, ನಿನ್ನ ಸ್ಕಿನ್ನು ಆವಾಗ ತುಂಬಾನೇ ಗ್ಲೋ ಆಗುತ್ತೆ. ಹೀಗೆ ಪಕ್ಷಿಗಳೆಲ್ಲರೂ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಅವಳ ಮಗ ಚಿನ್ನುನ ಕರ್ಕೊಂಡು ಬರೀ ಕೈಯಲ್ಲೇ ಆ ಜಾಗಕ್ಕೆ ಬಂದ್ಲು. ಚಿಚು ಅವಳ ಕುತ್ತಿಗೆಯಲ್ಲಿ ಒಂದು ಡ್ಯೂಪ್ಲಿಕೇಟ್ ಮುತ್ತಿನ ಹಾರ ಹಾಕೊಂಡಿದ್ಲು. ಹಾಯ್ ಎವ್ರಿಬಡಿ, ಏನೋ ಪಚಡಿ ತಯಾರು ಮಾಡೋಕ್ಕೆ ಶುರು ಮಾಡಿದ್ರಾ? VIPs ಬರೋದಕ್ಕಿಂತ ಮುಂಚೆನೆ ನೀವು ಹಬ್ಬ ಶುರು ಮಾಡಿದ್ರೆ ಹೇಗೆ? ಸರಿ ಸರಿ, ನಾನಿವಾಗ ಬಂದಿದ್ದೀನಲ್ವಾ, ನನಗೆ ಪಚಡಿನ ಸ್ವಲ್ಪ ಜಾಸ್ತಿ ಕೊಡು ಟುನಿ. ಆವಾಗ ಚಿನ್ನು ಎಲ್ಲರನ್ನ ನೋಡಿ, ಅಮ್ಮ, ಇಲ್ಲಿ ನೋಡು, ಪಚಡಿಗೆ ಎಲ್ಲರೂ ಅವರಿಂದ ಏನು ತಗೊಂಡು ಬರೋಕ್ಕಾಗುತ್ತೋ ತಗೊಂಡು ಬಂದು ಕೊಟ್ಟಿದ್ದಾರೆ. ನಾವು ಮಾತ್ರ ಬರೀ ಕೈ ಬೀಸ್ಕೊಂಡು ಬಂದು ಪಚಡಿ ಕೇಳಿದ್ರೆ ಚೆನ್ನಾಗಿರಲ್ಲ. ಬರೋ ದಾರಿಯಲ್ಲಿ ಉಪ್ಪು ಆದರೂ ತೊಗೊಂಡು ಬರ್ಬೋದಾಗಿತ್ತು. ಸುಮ್ಮನಿರೋ, VIPs ಯಾರೋ ಉಪ್ಪು ಬೆಲ್ಲ ಎಲ್ಲ ತಗೊಂಡು ಬರಲ್ಲ. ನಾವು VIPs ಕಣೋ, ಬರಬೇಕು, ಅವ್ರು ಕೊಡೋದನ್ನ ತಿನ್ಬೇಕು, ಎಲ್ಲರೂ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗ್ಬೇಕು. ಸರಿ ಟುನಿ, ಬೇಗ ಪಚಡಿ ತಯಾರು ಮಾಡೋ. ಟುನಿಗು ಪಚ್ಚಿ ಅಡಿಗೆ ಮನೆಗೆ ಹೋಗಿ ಪಚಡಿನ ಒಂದು ಮಡಿಕೆಯಲ್ಲಿ ತಯಾರು ಮಾಡ್ತಾ ಇದ್ಲು. ಅದ್ರಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಸರಿಯಾಗಿತ್ತು. ಸರಿಯಾಗಿ ಆ ಸಮಯದಲ್ಲಿ ಟುನಿಯ ಕಿಚನ್ಗೆ ಕುಹು ಬಾತು ಬಂದ್ಲು. ಕುಹು, ಏನಿದು? ಕೈಯಲ್ಲಿ ನೀನೊಂದು ಮಡಿಕೆ ಬೇರೆ ಇಟ್ಕೊಂಡಿದ್ಯಾ? ಅದರಲ್ಲಿ ನೀನ್ ಬೇರೆ ಪಚಡಿ ತಗೊಂಡ್ ಬಂದಿದ್ಯಾ ಏನೋ? ಅಯ್ಯೋ ಟುನಿ, ಅದೆಲ್ಲ ಏನಿಲ್ಲ. ಹಾಸ್ಪಿಟ್ಲಲ್ಲಿ ನನ್ನ ಪೇಷಂಟ್ಗೋಸ್ಕರ ನಾನು ಒಂದು ತೈಲನ ತಯಾರು ಮಾಡಿದ್ದೆ, ಅದೇ ಇದು. ಇದನ್ನ ನಾನು ಮನೆಗೆ ಹೋಗುವಾಗ ತಗೊಂಡು ಹೋಗ್ತೀನಿ. ಓ ಹೌದಾ? ಈ ತೈಲ ಏನ್ ಕೆಂಪಾಗಿದೆ? ಅದಾ, ನೋವನ್ನ ಬೇಗ ಸರಿ ಮಾಡ್ಬೇಕು ಅಲ್ವಾ, ಅದಕ್ಕೆ ಇದರಲ್ಲಿ ಸುಮಾರು ಗಾಂಧಾರಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ಎಣ್ಣೆಲಿ ಹುರಿದು ಆ ಎಣ್ಣೆನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಇಷ್ಟು ಕೆಂಪಾಗಿರೋದು. ಇದನ್ನ ಯಾರಾದ್ರೂ ಪಚಡಿ ಅಂತ ಹೇಳಿ ಕುಡಿದ್ಬಿಟ್ರೆ ಆಮೇಲೆ ಅಷ್ಟೇ, 1 ತಿಂಗಳಿಗೆ ಅವ್ರಿಗೆ ಬರೀ ನೀರು ಕುಡಿದ್ರೂ ಕೂಡ ಖಾರ ಖಾರ ಅನ್ಸುತ್ತೆ. ಅದಕ್ಕೆ ಬೇರೆ ಎಲ್ಲಾದ್ರೂ ತೆಗ್ದಿಟ್ಬಿಡೋ. ಓ ಹೌದಾ? ಅಂದ್ರೆ ಇದು ಪವರ್ಫುಲ್ ತೈಲ ಅಲ್ವಾ? ಸರಿ ಸರಿ, ಬಾ, ಎಲ್ರೂ ಹೊರಗಡೆ ಇದ್ದಾರೆ, ನಾನು ಈ ಮಡಿಕೆನ ಮೇಲೆ ಇಟ್ಬಿಡ್ತೀನಿ, ಪಚಡಿ ಮಡಿಕೆನ ಮಾತ್ರ ಕೆಳಗಡೆ ಇಟ್ಬಿಡ್ತೀನಿ. ಹಾಗಂತ ಹೇಳಿ ಇಬ್ರು ಹೊರಗಡೆ ಹೋದ್ರು. ಆದ್ರೆ ಇದನ್ನೆಲ್ಲ ಹೊರಗಡೆ ಕಿಟಕಿಯಿಂದ ಚಿಚುಕಾಗೆ ನೋಡ್ತಾ ಇತ್ತು. ಆದ್ರೆ ಅವ್ರು ಮಾತಾಡಿದ್ದು ಏನು ಅಂತ ಅವಳಿಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಪವರ್ಫುಲ್, ಒಳ್ಳೇದು ಅನ್ನೋದು ಮಾತ್ರ ಅವಳ ಕಿವಿಯಲ್ಲಿ ಬಿತ್ತು. ಆದ್ರಿಂದ ಅದೇನು ಸ್ಪೆಷಲ್ ಪಚಡಿ ಅಂತ ಅವಳು ಅಂದ್ಕೊಂಡ್ಲು.
ಚಿಚುಕಾಗೆ ಮನಸ್ಸೊಳಗಡೆ ಒಂದು ಅಸೂಯೆ ಉಂಟಾಯಿತು. ಓಹೋ, ಅಂದ್ರೆ ನಮಗೆ ಸಾಧಾರಣವಾದ ಪಚಡಿನ ಕೊಟ್ಟು ಇವರು ಸ್ಪೆಷಲ್ ಆಗಿ ಪವರ್ಫುಲ್ ಆಗಿರೋ ಪಚಡಿನ ತಿಂತಾರಾ? ಅದ್ಹೇಗೆ? ನಾನೇ ಅಲ್ವಾ ವಿ ಐ ಪಿನೇ ಸ್ಪೆಷಲ್ ಆದ ಪಚಡಿನ ಕುಡಿಬೇಕು ಅಂದ್ರೆ ಇವಾಗ ನಾನು ಒಳಗಡೆ ಹೋಗಿ ಎಲ್ಲರೂ ಬರೋದ್ಕಿಂತ ಮುಂಚೆನೆ ಆ ಪಚಡಿನ ಕುಡಿದ್ಬಿಡ್ತೀನಿ. ಆವಾಗ ಯಾರಿಗೂ ಏನು ಗೊತ್ತಾಗಲ್ಲ ಅಲ್ವಾ? ಹಾಗಂತ ಹೇಳಿ ಚಿಚುಗಾಗಿ ಯಾರಿಗೂ ಗೊತ್ತಿಲ್ಲದೆ ಮನೆ ಹಿಂಬಾಗಿಲಿಂದ ಕಿಚನ್ ಒಳಗಡೆ ಮೇಲೆ ಬೆಕ್ಕು ತರ ಬಂದು ಅವಳು ಆ ಪಚಡಿ ಎಲ್ಲಿದೆ ಅಂತ ನೋಡಿದ್ಲು. ಅದನ್ನ ನೋಡಿ, ಇಲ್ಲಿದೆ ಈ ಪಚಡಿ. ಇವಾಗ ನೋಡು, ಈ ಪಚಡಿನ ನಾನು ಎಷ್ಟು ಸ್ಪೀಡಾಗಿ ಕುಡಿತೀನೋ ಅಂತ. ಪವರ್ಫುಲ್ ಆಗಿರುವ ಏನೇ ಇದ್ರೂ ಪವರ್ಫುಲ್ ಆಗಿರುವ ನನಗೇನೆ ಬರಬೇಕು. ನಾನೇ ಅಲ್ವಾ ಈ ಊರಲ್ಲಿ ಪವರ್ಫುಲ್ಲು. ಸರಿ, ಯಾರು ಬರೋದ್ಕಿಂತ ಮುಂಚೆ ಬೇಗನೆ ಕುಡಿದ್ಬಿಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಮೇಲೆ ಇಟ್ಟಿರುವ ಆ ಕೆಂಪು ಮಡಿಕೆನ ಕೆಳಗಡೆ ಇಳಿಸಿದ್ಲು. ಅದ್ರಲ್ಲಿದ್ದ ತೈಲನ ಅವಳು ಪಚಡಿ ಅಂತ ಅಂದ್ಕೊಂಡು ಗಡಗಡ ಅಂತ ಕುಡಿದ್ಲು. 1 ನಿಮಿಷ ಏನೂ ಆಗ್ಲಿಲ್ಲ, 2 ನಿಮಿಷ ಏನೂ ಆಗ್ಲಿಲ್ಲ. ಆದ್ರೆ 3ನೇ ನಿಮಿಷಕ್ಕೆ ಚಿಚುಕಾಗಿಗೆ ಮೆಲ್ಲ ಖಾರ ಗೊತ್ತಾಯ್ತು. ಹೊಟ್ಟೆ ಉರಿತಾ ಇತ್ತು, ಗಂಟ್ಲು ಉರಿತಾ ಇತ್ತು, ಬಾಯಿ ಉರಿತಾ ಇತ್ತು, ಕೈಕೆಲೆಲ್ಲ ನಡುಗ್ತಾ ಇತ್ತು, ಮೈಯೆಲ್ಲ ಬೆವ್ತು ಸುರಿತಾ ಇತ್ತು. ಅವಳ ಹೊಟ್ಟೆಯಲ್ಲಿ ಉರಿತಾ ಇತ್ತು. ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವಳು ಬಾಯಿ ಮುಚ್ಕೊಂಡಿದ್ಲು. ಆದ್ರೆ ಕಣ್ಣಿಂದ ನೀರು, ಕಿವಿಯಿಂದ ಹೊಗೆ. ಏನ್ ಮಾಡ್ದು ಅಂತ ಗೊತ್ತಿಲ್ದೆ ಕಿರ್ಚೋದ ಬೇಡ್ವಾ ಅಂತ ಅರ್ಥ ಆಗದೆ ಬೇರೆ ದಾರಿನೂ ಇಲ್ದೆ ಅವಳು ಬಾಯನ್ನ ಬಿಟ್ಟು ಉಫ್ ಉಫ್ ಅಂತ ಹೇಳ್ಕೊಂಡು ಹುಹ್ 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 ಅಯ್ಯೋ ಖಾರ ಖಾರ ಖಾರ, ದೇವ್ರೇ ಏನಪ್ಪ ಇದು ಪಚಡಿ ಥರ ಇಲ್ವಲ್ಲ. ಖಾರ ಖಾರ, ಗಂಟ್ಲು, ನನ್ನ ಹೊಟ್ಟೆ, ನನ್ನ ಕಣ್ಣು, ನನ್ನ ಮೂಗು, ಅಯ್ಯೋ ಕಿವಿಯಿಂದ ಹೊಗೆ ಬರ್ತಾ ಇದೆ. ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಹಾಗಂತ ಹೇಳಿ ಚಿಚುಕಾಗಿ ಜೋರಾಗಿ ಕಿಚ್ಚಾಡಿದ್ಲು. ಆವಾಗ ಹೊರಗಡೆ ಇದ್ದ ಎಲ್ರಿಗೂ ಕೂಡ ಅವಳು ಕಿಚ್ಚೋ ಶಬ್ದನೂ ಕೇಳಿಸ್ತಾ ಇತ್ತು. ಎಲ್ರೂ ಏನಾಯ್ತೋ ಏನೋ ಅಂತ ಬಾಗಿಲ ಹತ್ರ ನೋಡ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ರಾಕೆಟ್ ಸ್ಪೀಡಲ್ಲಿ ಹಾರ್ಕೊಂಡು ಅವ್ರ ಮುಂದ್ಗಡೆ ಬಂದು ನಿಂತ್ಲು. ಅವಳು ಅಷ್ಟು ಸ್ಪೀಡಾಗಿ ಬರ್ತಾ ಇರೋದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಏನ್ ಚಿಚು, ಯಾಕೆ ರಾಕೆಟ್ ಸ್ಪೀಡಲ್ಲಿ ಬರ್ತಾ ಇದೀಯಾ? ಒಳಗಡೆ ದೆವ್ವ ಏನಾದ್ರೂ ನೋಡಿದ್ಯಾ ಏನೋ? ಆವಾಗ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇತ್ತು. ಆವಾಗ ಚಿಚುಕಾಗೆ, ಅಯ್ಯೋ ಖಾರ, ನನ್ನ ನಾಲ್ಗೆ, ನನ್ನ ಗಂಟ್ಲು, ನನ್ನ ಹೊಟ್ಟೆ, ಯಾರಾದರೂ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಎಳ್ನೀರು, ಜ್ಯೂಸು, ಅಯ್ಯೋ 1 ಬಕೆಟ್ ನೀರನ್ನಾದರೂ ತಗೊಂಡ್ಬಂದು ನನ್ನ ಮೇಲೆ ಉಯ್ದ್ಬಿಡಿ. ಚಿನ್ನು ಅದನ್ನೆಲ್ಲ ನೋಡಿ ಹೆದರ್ಕೊಂಡು, ಅಮ್ಮ ಏನಮ್ಮ ಆಯ್ತು, ಯಾಕೊಂಥರ ಮಾಡ್ತಿದ್ಯಾ? ಅದೇನು ಬಾಯಲ್ಲೇನೋ ಅಂಟ್ಕೊಂಡಿದೆ, ಏನಾದರೂ ಕದ್ದು ತಿಂದ್ಬಿಟ್ಟು ಬಂದ್ಯಾ? ಆವಾಗ ಕುಹು ಒಳಗಡೆ ಹೋಗಿ ನೋಡಿದ್ಲು. ಅವಳು ಅಂದ್ಕೊಂಡ ಹಾಗೇನೆ ಚಿಚುನು ಮಾಡಿದ್ಲು. ಎಲ್ರೂ ಕೇಳಿ, ನಮ್ ಚಿಚು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ತಿಂತಾಳೆ ಅಲ್ವಾ? ಇವತ್ತು ನಾನು ಪೇಷಂಟ್ಸ್ಗೋಸ್ಕರ ಮಾಡಿಟ್ಟಿರುವ ತೈಲನ ಅಂದ್ರೆ ಆಯಿಲ್ನ ಅವಳು ಪಚಡಿ ಅಂತ ಅಂದ್ಕೊಂಡು ಕುಡ್ದಿದ್ದಾಳೆ. ಅದರಲ್ಲಿ 1000 ಮೆಣಸಿನಕಾಯಿ ಹಾಕಿದ್ದೀನಿ. ಅದನ್ನು ಕೇಳಿದಾಗ ಎಲ್ರೂ ಜೋರಾಗಿ ನಗಾಡಿದ್ರು. ಅರೆ ಏನ್ ಚಿಚೋ, ಪೇಷಂಟ್ಸ್ಗೋಸ್ಕರ ಮಾಡಿಟ್ಟಿರುವ ಆ ಆಯಿಲ್ನ ಯಾಕೆ ನೀನ್ ಕುಡಿಯೋಕೋದೆ? ಇವತ್ತು ಯುಗಾದಿ ಹಬ್ಬಕ್ಕೆ ಪಚಡಿ ಕುಡಿಬೇಕೆ ಬಿಟ್ಟು ಈ ರೀತಿ ವಿಷಾನ ಕುಡಿಬಾರ್ದಾಗಿತ್ತು. ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಚಿಚೋ? ಆವಾಗ ಚೋಟುಗಿಳಿ, ಚಿಚು ಯುಗಾದಿ ಹಬ್ಬದ ದಿನ 6 ಟೇಸ್ಟ್ ಇರುವ ಪಚಡಿನ ಕುಡಿಬೇಕು ಅಂತಾರೆ. ನೀನು ಭಯಂಕರವಾದ ಖಾರದ ಟೇಸ್ಟ್ ಇರುವ ಪಚಡಿನ ಕುಡಿದ್ಬಿಟ್ಟು ಬಂದಿದೀಯಾ, ಯಾಕೆ? ಅಯ್ಯೋ ಆಂಟಿ, ಅಂದ್ರೆ ನೀವಿವತ್ತು ಬೇರೆ ಏನು ತಿನ್ನಕ್ಕೆ ಆಗಲ್ಲ ಅಲ್ವಾ ಆಂಟಿ? ಆವಾಗ ಬುಜ್ಜಿ ನಗುತ್ತಾ, ಆಂಟಿ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ತಗೊಂಡು ಕುಡಿದ್ಬಿಡ್ತೀರಾ? ಇವಾಗ ನೋಡಿ ನಿಮಗೆ ಹೊಟ್ಟೆ ಹೇಗೆ ಉರಿತಾ ಇದೆ ಅಂತ. ಅದಕ್ಕೆ ದೊಡ್ಡವ್ರು ಹೇಳೋದು, ಎಲ್ರಿಗೆ ಅಂತ ಇರೋದನ್ನ ನಾವೇ ತಿನ್ಬೇಕು ಅಂತ ಅಂದ್ಕೊಳ್ಬಾರ್ದು. ಆವಾಗ ಚಿಚುಕಾಗೆ ಕಣ್ಣಿಂದ ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ಬುಜ್ಜಿ ತಮಾಷೆ ಮಾಡ್ಬೇಡ, ದಯವಿಟ್ಟು ಏನಾದ್ರೂ ಸಿಹಿಯಾಗಿ ಬಾಯಲ್ಲಿ ಹಾಕೊಳ್ಳಕ್ಕೆ ಕೊಡಿ. ಅದಕ್ಕೆ ಬದಲಾಗಿ ನಾಳೆ ನಿಮ್ಮೆಲ್ರಿಗೂ ನಾನು ಐಸ್ ಕ್ರೀಮ್ ಕೊಡ್ತೀನಿ, ಹಾಗೇನೆ ಬಿರಿಯಾನಿನೂ ಮಾಡಿ ಕೊಡ್ತೀನಿ. ಪಾಪ ಚಿಚುವಿನ ಪರಿಸ್ಥಿತಿ ನೋಡಿ ಟುನಿ ಒಳಗಡೆ ಹೋಗಿ 1 ಗ್ಲಾಸ್ ಮಜ್ಜಿಗೆನೋ ಬೆಲ್ಲನೂ ತಗೊಂಡ್ ಬಂದ. ಚಿಚು ತಗೋ, ಈ ಮಜ್ಜಿಗೆನ ಕೊಡಿ, ಆಮೇಲೆ ಬೆಲ್ಲನ ಬಾಯಲ್ಲಿ ಹಾಕೋ, ಸ್ವಲ್ಪ ಉರಿಯೋದು ಕಡಿಮೆ ಆಗುತ್ತೆ. ಚಿಚುಕಾಗೆ ತಕ್ಷಣ ಆ ಮಜ್ಜಿಗೆನ ತಗೊಂಡು ಕುಡಿದ್ಲು. ಆಮೇಲೆ ಬಾಯಲ್ಲಿ ಸ್ವಲ್ಪ ಬೆಲ್ಲನ ಹಾಕೊಂಡ್ಲು. ಇವಾಗ ಅವಳಿಗೆ ಉರಿಯೋದು ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಕೂಡ ಕಣ್ಣಿಂದ ನೀರು ಬರೋದು ಮಾತ್ರ ನಿಲ್ಲೇ ಇಲ್ಲ. ಅವಳು ಕಣ್ಣೀರನ್ನ ಉರಿಸ್ಕೊಂಡೇ ಇದ್ಲು. ಆವಾಗ ಅವಳು ಮಾಡಿದ ತಪ್ಪು ಅವಳಿಗೆ ಅರ್ಥ ಆಗಿತ್ತು. ಅಮ್ಮಯ್ಯ ಟೋನಿ, ಕ್ಷಮಿಸ್ಬಿಡೋ, ನಾನು ಗೊತ್ತಿಲ್ಲದೆ ಈ ಮಸಾಜ್ ಆಯಿಲ್ನ ಕುಡಿದ್ಬಿಟ್ಟೆ. ಇವಾಗ ನೀನು ಕೊಟ್ಟಿರುವ ಮಜ್ಜಿಗೆನೂ ಈ ಬೆಲ್ಲನೂ ನನ್ನ ಪ್ರಾಣನ ಕಾಪಾಡಿದೆ. ಇನ್ಮುಂದೆ ಯಾವಾಗಲೂ ಈ ರೀತಿ ಯಾರ ಮನೆಗೆ ಹೋಗಿ ಏನು ಕುಡಿಯೋದಿಲ್ಲ ನಾನು. ಚಿಚೋ, ಯಾರ ಮನೇಲಾದ್ರೂ ಏನಾದ್ರೂ ಇಟ್ಟಿರ್ತಾರೆ, ಅದು ಏನಾದ್ರೂ ಕುಡಿಯೋ ಥರ ಇದ್ರೆ, ತಿನ್ನೋ ಥರ ಇದ್ರೆ ಅವರೇ ಕೊಡ್ತಾರೆ ಅಲ್ವಾ?
ನಾವು ಏನು ಅಂತ ಗೊತ್ತಿಲ್ಲದೆ ಹೋಗಿ ಕುಡಿದ್ರೋ ತಿಂದ್ರೋ ಈ ರೀತಿ ಏನಾದರೂ ಆಗುತ್ತೆ. ಫ್ರೀಯಾಗಿ ಸಿಗ್ಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪಲ್ವಾ ಚಿಚ್ಚು? ಆವಾಗ ಚಿಚುಕಾಗೆ, ಸಾರಿ ಮಹಿ ಅವರೇ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಇವಾಗ ನಾನು ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗ್ತಾ ಇದೆ. ಇನ್ನು ಮುಂದೆ ನಾನು ನಾರ್ಮಲ್ ಆದ ಪಚಡಿನೇ ತಿನ್ನಲ್ಲ. ಯಾಕಂದರೆ ಆ ಪಚಡಿನ ನೋಡುವಾಗಲ್ಲ ಈ ಖಾರದ ಮಸಾಜ್ ಆಯಿಲೇ ನನಗೆ ನೆನಪಿಗೆ ಬರುತ್ತೆ. ನನಗೆ ಇನ್ಮುಂದೆ ಪಚಡಿನೇ ಬೇಡ. ಆಂಟಿ, ಅಂದರೆ ನಮ್ಮ ಅಮ್ಮನಿಗೆ ಪಚಡಿ ಬೇಡ ಅಂತೆ. ಇವತ್ತು ನೀವು ಟೇಸ್ಟಾಗಿ ಮಾಡಿರೋ ಪಚಡಿನ ನಮ್ಮ ಅಮ್ಮನಿದು ನನಗೂ ಕೊಟ್ಬಿಡಿ. ನಿನಗೆ ಪಚಡಿನೇ ಮುಖ್ಯ ಏನೋ? ಮನೆಗೆ ಬಾರೋ, ಆವಾಗಿದೆ ನಿನಗೆ. ಎಲ್ರೂ ಜೋರಾಗಿ ನಗಾಡಿದ್ರು. ಆವಾಗ ಟೊನಿ ಪಚಡಿ ಸಮೇತ ಎಲ್ರಿಗೂ ಅನ್ನನೂ ಬಡಿಸಿದ್ಲು. ಆವಾಗ ಚಿಚುಕಾಗಿ ಟೊನಿ ಮಾಡಿದ ಆ ಪಚಡಿನ ಕುಡಿದು ನೋಡಿದ್ಲು. ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಅಂತ 6 ರುಚಿಗಳು ಇತ್ತು. ಕುಡಿಯಕ್ಕೆ ಅಮೃತದ ತರಾನೇ ಇತ್ತು. ಆವಾಗಲೇ ಚಿಚುಕಾಗಿಗೆ ಅವಳು ಮಾಡಿದ ತಪ್ಪು ಅರ್ಥವಾಗಿ ಅವಳು ನಾಚಿಕೆ ಪಟ್ಟು ತಲೆ ಬಗ್ಗಿ ನಿಂತ್ಕೊಂಡಿದ್ಲು. ಹಾಗೆ ಯುಗಾದಿ ಹಬ್ಬದ ದಿನ ಪಕ್ಷಿಗಳ ಊರಿನಲ್ಲಿ ಎಲ್ರೂ ಸಂತೋಷವಾಗಿ ಹಬ್ಬ ಆಚರಿಸಿದ್ರು. ಮಧ್ಯದಲ್ಲಿ ಚಿಚುಕಾಗೆ ಮಾಡಿದ ಆ ಕಾಮಿಡಿ ಅಂತೂ ಎಲ್ರಿಗೂ ನಗು ಬರೆಸ್ತಾನೆ ಇತ್ತು. ಆದ್ರೆ ಚಿಚುಕಾಗಿಗೆ ಮಾತ್ರ ಆ ಯುಗಾದಿ ಹಬ್ಬದ ದಿನ ಅವಳೊಂದು ಒಳ್ಳೆ ಪಾಠ ಕಲ್ತ್ಕೊಂಡ್ಲು.